ದಿನಾಂಕ 29 ಮಾರ್ಚ್ ಅಂದರೆ ನಿನ್ನೆ ಏಗ್ನೂರಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಗಂಡ ತಿಮ್ಮಣ್ಣ ಹೆಂಡತಿ ಮತ್ತು ನಾದಿನಿಯರ ಮೇಲೆ ಮಚ್ಚು ಹಿಡಿದುಕೊಂಡು ತೀವ್ರ ಗಾಯ ಉಂಟು ಮಾಡಿದ್ದಾರೆ. ಪದ್ಮಾ ಅಂತೇಳಿ ಹೆಂಡತಿ 15 ವರ್ಷಗಳಿಂದ ಮದುವೆ ಆಗಿರುತ್ತೆ, 4 ಮಕ್ಕಳುಗಳಿದ್ದಾವೆ. ಮತ್ತು ಆಕೆ ತಂಗಿ ಭೂದೇವಿ ಅಂತ. ಇಬ್ಬರು ಏಗೂರಿಂದ ಎಲ್ಲೋ ಹೋಗ್ಬೇಕಾದ್ರೆ ಹಠಾತ್ ಬಂದು ಅವ್ರ ಮೇಲೆ ದಾಳಿ ಮಾಡಿ ತೀವ್ರ ಗಾಯಗೊಳಿಸಿದ್ದಾರೆ. ಮತ್ತು 3-4 ವರ್ಷಗಳ ಹಿಂದೆ ಅವರ ಒಂದು ವೈವಾಹಿಕ ಜೀವನ, ದಾಂಪತ್ಯ ಜೀವನ ತೊಂದರೆಯಾಗಿದ್ದು, ಅದು ಕೋರ್ಟಲ್ಲಿ ಇದ್ದು, ಮತ್ತು ಮೇಂಟೆನೆನ್ಸ್ ಸಂಬಂಧ ಅವ್ರಿಗೆ ಸ್ವಲ್ಪ ದುಡ್ಡು ಕೂಡ ಕೊಡಬೇಕಾಗಿರ್ತದೆ, ಬಟ್ ಪ್ರಾಪರಾಗಿ ಕೊಟ್ಟಿರಲ್ಲ. ಇದೇ ವಿಚಾರದಲ್ಲಿ ವಾರೆಂಟಾಗಿ ಅವರು ಜುಡಿಷಿಯಲ್ ಕಸ್ಟಡಿಯಿಂದ ಬಂದಿರ್ತಾರೆ. ಮತ್ತು ಈ ಸಂಬಂಧ ಥ್ರೆಟನಿಂಗ್ ಮಾಡಲಿಕ್ಕೆ ಏನೋ ನಿನ್ನೆ ಅಸಾಲ್ಟ್ ಮಾಡಿದ್ದಾರೆ. ಮತ್ತು ಜಮೀನು ಕೂಡ ಅವ್ರ ಹತ್ರ ಒಂದಷ್ಟು ಜಮೀನುಗಳಿದೆ. ಆ ಜಮೀನುಗಳು ಕೂಡ ತನ್ನ ಮೊದಲನೇ ಶ್ರೀಮತಿಗೆ ದಕ್ಕದ ರೀತಿ ಮತ್ತು ಇನ್ಯಾರೋ ಅವರ ಕ್ಲೋಸ್ ಸಂಬಂಧಿಕರುಗಳಿಗೆ ಮಾಡಿಕೊಟ್ಟಂಥ ಘಟನೆಗಳು ಕೂಡ ತನಿಖೆಯಿಂದ ದೃಢಪಡಬೇಕಾಗಿದೆ. ಸದ್ಯಕ್ಕೆ ಆರೋಪಿ ತಿಮ್ಮಣ್ಣ ದಸ್ತಗಿರಿಯಾಗಿದ್ದಾರೆ. ತನಿಖೆ ಮುಂದುವರಿತಾ ಇದೆ. ಥ್ಯಾಂಕ್ ಯು. 5 ಎಕರೆ ಜಮೀನು. 5 ಎಕರೆ ಜಮೀನಲ್ಲಿ ಇವರಿಗೆ ಎಷ್ಟು ಮಾಡ್ಕೊಳ್ಬೇಕಾಗಿತ್ತು ಸರ್? ಅಂದರೆ 2 ಎಕರೆ ಅನಿಸುತ್ತೆ. ಅದೇನೋ ಡಿಸ್ಪ್ಯೂಟ್ ಇದೆ ಪೂಜಾರಿ. ಥ್ಯಾಂಕ್ ಯು.